ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಇವತ್ತಿನ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕೊರೋನಾ ಮೂರನೇ ಅಲೆ ಆತಂಕದ ಮಧ್ಯೆಯೇ ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳು ಓಪನ್ ಆಗ್ತಿವೆ. ನಾಳೆಯಿಂದ 9ನೇ ತರಗತಿಯಿಂದ ದ್ವಿತೀಯ ಪಿಯುಸಿವರೆಗೆ ಶಾಲಾ ಕಾಲೇಜು ತೆರೆಯುವುದಕ್ಕೆ ಸರ್ಕಾರ ಸಕಲ ರೀತಿ ಸಜ್ಜಾಗಿದೆ. 17 ತಿಂಗಳ ಬಳಿಕ ಹೊಸ ಅಧ್ಯಾಯದ ಪರ್ವ ಆರಂಭವಾಗ್ತಾ ಇದ್ದು, ಪಾಸಿಟಿವಿಟಿ ದರ 2ಕ್ಕಿಂತ ಕಡಿಮೆ ಇರೋ ಜಿಲ್ಲೆಗಳಲ್ಲಷ್ಟೇ ಶಾಲಾ ಕಾಲೇಜುಗಳ ಆರಂಭ ಮಾಡಲಾಗ್ತಾ ಇದೆ. ಶಾಲಾ ಕಾಲೇಜು ಆರಂಭಕ್ಕೆ ಶಿಕ್ಷಣ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದ್ದು, ಮುಂಜಾಗ್ರತಾ ಕ್ರಮದೊಂದಿಗೆ ಶಾಲೆ ಆರಂಭಿಸಲಾಗ್ತಾ ಇದೆ. ಭೌತಿಕ ತರಗತಿಯ ಜೊತೆಗೆ ಆನ್ಲೈನ್ ಕ್ಲಾಸ್ ಸಹ ನಡೆಯಲಿದ್ದು, ಶಾಲೆಗೆ ಬರಲು ಒಪ್ಪದವರು ಆನ್ಲೈನ್ ಕ್ಲಾಸ್ಗೆ ಹಾಜರಾಗಬಹುದು. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳು ಓಪನ್ ಆದರೂ ಸಹ 5 ಜಿಲ್ಲೆಯಲ್ಲಿ ಮಾತ್ರ ಸದ್ಯಕ್ಕೆ ಶಾಲೆ ಓಪನ್ ಆಗ್ತಾ ಇಲ್ಲ. ಯಾಕಂದ್ರೆ ಕೊರೋನಾ ಪಾಸಿಟಿವಿಟಿ ದರ 2%ಕ್ಕಿಂತ ಹೆಚ್ಚಿರೋ ಕಾರಣ ಶಾಲೆ ತೆರೆಯೋದಕ್ಕೆ ನಿರ್ಬಂಧ ಹೇರಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸದ್ಯ ಪಾಸಿಟಿವಿಟಿ ದರ 1.93ರಷ್ಟಿದೆ. ಹೀಗಾಗಿ ಮುಂದಿನ ವಾರದ ಅಂಕಿಅಂಶಗಳ ಮೇಲೆ ಶಾಲೆ ತೆರೆಯೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಇನ್ನು ಉಡುಪಿ, ಹಾಸನ, ದಕ್ಷಿಣ ಕನ್ನಡ ಹಾಗೂ ಕೊಡಗು ಜಿಲ್ಲೆಯಲ್ಲೂ ನಾಳೆ ಶಾಲೆ ಓಪನ್ ಆಗಲ್ಲ. ಇನ್ನು ಶಾಲಾ ಕಾಲೇಜು ನಾಳೆಯಿಂದ ಓಪನ್ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬೆಂಗಳೂರಿನ ಎಲ್ಲಾ ಶಾಲಾ ಕಾಲೇಜಿನಲ್ಲಿ ಕ್ಲೀನಿಂಗ್ ಕಾರ್ಯ ನಡೆದಿದ್ದು, ಕೊಠಡಿಗಳಿಗೆಲ್ಲ ಸ್ಯಾನಿಟೈಸ್ ಮಾಡಲಾಗಿದೆ. ಶಾಲೆಯ ಎಂಟ್ರೆನ್ಸ್ನಲ್ಲಿ 6 ಅಡಿ ಅಂತರದ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾರ್ಕಿಂಗ್ ಮಾಡಲಾಗಿದೆ. ಅತ್ತ ಮಂಡ್ಯ ಜಿಲ್ಲೆಯಲ್ಲೂ ಮಕ್ಕಳನ್ನ ಬರಮಾಡಿಕೊಳ್ಳುವುದಕ್ಕೆ ಸಕಲ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಒಂದು ಕೊಠಡಿಯಲ್ಲಿ 20 ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶವನ್ನ ಕಲ್ಪಿಸಲಾಗಿದ್ದು, ಪೋಷಕರ ಅನುಮತಿ ಪತ್ರ ಕಡ್ಡಾಯ ಮಾಡಲಾಗಿದೆ. ಗದಗ, ರಾಯಚೂರು, ಕಾರವಾರದಲ್ಲೂ ಸಹ ಶಾಲಾ ಕಾಲೇಜು ಆರಂಭಕ್ಕೆ ಸಿದ್ಧತೆ ಜೋರಾಗಿ ನಡೀತಾ ಇದೆ. ಗದಗ ಜಿಲ್ಲೆಯಲ್ಲಿ ಒಟ್ಟು 289 ಪ್ರೌಢಶಾಲೆ ಇದ್ದು 36,000 ಮಕ್ಕಳು ಶಾಲೆಗೆ ಹಾಜರಾಗುವ ನಿರೀಕ್ಷೆ ಇದೆ. ಅತ್ತ ರಾಯಚೂರು ಜಿಲ್ಲೆಯಲ್ಲೂ ನಾಳೆಯಿಂದ ಶಾಲಾ ಕಾಲೇಜು ಆರಂಭ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ನೆನೆಯೇ ಸ್ವಚ್ಛತಾ ಕಾರ್ಯ ಮುಗಿಸಿದ್ದಾರೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ಶಾಲೆಗಳ ಪ್ರತಿ ಕೊಠಡಿಗೂ ಸ್ಯಾನಿಟೈಸ್ ಮಾಡಲಾಗಿದ್ದು, ಅಂತರ ಕಾಪಾಡಲು ಮಾರ್ಕಿಂಗ್ ಮಾಡಲಾಗ್ತಾ ಇದೆ. ನಾಳೆಯಿಂದ ಶಾಲೆ ಆರಂಭವಾಗುವ ಹಿನ್ನೆಲೆಯಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಶಾಲೆಗಳಿಗೆ ಭೇಟಿ ನೀಡಿ ಶಾಲೆಗಳ ಸ್ಥಿತಿಗತಿಗಳ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ತುಮಕೂರಿನ ಹೆಗ್ಗೆರೆಯ ಸಿದ್ಧಾರ್ಥ ಪ್ರೌಢಶಾಲೆಗೆ ಭೇಟಿ ನೀಡಿದ ಸಚಿವರು ಸಿದ್ಧತೆಯನ್ನ ಪರಿಶೀಲಿಸಿದ್ರು. ಈ ವೇಳೆ ಮಾತನಾಡಿದ ಸಚಿವರು, ಮುಂದಿನ ಹಂತದಲ್ಲಿ 1ರಿಂದ 8ನೇ ತರಗತಿಯವರೆಗೂ ಶಾಲೆ ತೆರೆಯುವ ಪ್ರಯತ್ನ ಮಾಡ್ತೇವೆ. ಕಳೆದ 1 ವರ್ಷದಿಂದ ಎಷ್ಟೇ ಪ್ರಯತ್ನ ಮಾಡಿದ್ರೂ ಆನ್ಲೈನ್ನಲ್ಲಿ ಒಳ್ಳೆಯ ಶಿಕ್ಷಣ ಕೊಡೋದಕ್ಕೆ ಸಾಧ್ಯವಾಗಲಿಲ್ಲ ಅಂದ್ರು. ಶಾಲೆಗೆ ಬರಲು ಪೋಷಕರ ಅನುಮತಿ ಪತ್ರ ಕಡ್ಡಾಯ, ಒತ್ತಾಯಪೂರ್ವಕವಾಗಿ ವಿದ್ಯಾರ್ಥಿಗಳು ಶಾಲೆಗೆ ಬರುವಂತಿಲ್ಲ ಅಂದ್ರು. ಆನ್ಲೈನ್ ಹಾಗೂ ಆಫ್ಲೈನ್ 2 ತರಗತಿ ನಡೆಯಲಿವೆ ಅಂತ ತಿಳಿಸಿದರು. 8, 9, 10, 11ನೇ ತರಗತಿಗಳನ್ನು ಓಪನ್ ಮಾಡ್ತಾ ಇದ್ದೀವಿ. ಕಳೆದ 1 ವರ್ಷದಿಂದ ಮನೆಗಳಲ್ಲಿ ಮಕ್ಕಳಿಗೆ ನಾವೆಷ್ಟೇ ಪ್ರಯತ್ನ ಮಾಡಿದ್ರು ಒಳ್ಳೆಯ ಶಿಕ್ಷಣವನ್ನು ಆನ್ಲೈನಲ್ಲಿ ಕೊಡೋಕ್ಕಾಗಲಿಲ್ಲ. ಬೇರೆ ಬೇರೆ ಕಾರಣಗಳಿಂದ, ಟೆಕ್ನಿಕಲಿ ಅಲ್ಲಿ ಇಂಟರ್ನೆಟ್ ಇಲ್ಲದೆ ಇದ್ದ ಕಾರಣಕ್ಕಿರ್ಬೋದು, ಅಥವಾ ಮಕ್ಕಳ ಆಸಕ್ತಿನೂ ಒಂಚೂರು ಈ ಫೋನ್ ಇಟ್ಕೊಂಡು ಪಾಠ ಕಲಿಯುವಂಥದ್ರಲ್ಲಿ ಆಸಕ್ತಿ ಕಡಿಮೆ ಇದ್ದ ಕಾರಣಕ್ಕೋಸ್ಕರ ಪೋಷಕರ ಕಡೆಯಿಂದ ಒಂದು ಕಡ್ಡಾಯ ಪತ್ರ ಒಂದು ತಗೋಬೇಕು ಅಂತ. ಅಟೆಂಡೆನ್ಸು ಕಂಪಲ್ಸರಿ ಇಲ್ಲ ಮತ್ತು ಬರಲೇಬೇಕು ಅಂತ ಏನಿಲ್ಲ. ಆನ್ಲೈನಲ್ಲೂ ಸಹಿತ ನಾವು ಕಂಟಿನ್ಯೂ ಮಾಡ್ತೀವಿ. ಗಡಿ ಜಿಲ್ಲೆ ಚಾಮರಾಜನಗರಕ್ಕೆ ಕೇರಳದ ಆತಂಕ ಹೆಚ್ಚಿದ್ರೂ ಸಹ ಕೊರೋನಾ ಪಾಸಿಟಿವಿಟಿ ದರ ಕಡಿಮೆ ಇದೆ. ಹೀಗಾಗಿ ಚಾಮರಾಜನಗರದಲ್ಲೂ ನಾಳೆಯಿಂದ ಶಾಲಾ ಕಾಲೇಜುಗಳು ಓಪನ್ ಆಗ್ತಿವೆ. ಈ ಬಗ್ಗೆ ಮಾಹಿತಿ ನೀಡಿದ ಸಚಿವ ಎಸ್ಟಿ ಸೋಮಶೇಖರ್, ಪಾಸಿಟಿವಿಟಿ ದರ 0.95ರಷ್ಟಿರೋದ್ರಿಂದ ಶಾಲೆ ತೆರೆಯಲು ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಮಕ್ಕಳಿಗೆ ತೊಂದರೆ ಆಗದಂತೆ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲು ಸೂಚನೆ ನೀಡಿದ್ದಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಎಜುಕೇಷನ್ದು ಗೌರ್ಮೆಂಟ್ ಸರ್ಕ್ಯುಲರು ಏನಿದೆ 9, 10ನೇ ಇದು ಕ್ಲಾಸು, ಆ ಟೀಚರ್ಗಳಿಗೆ 100ಕ್ಕೆ 100 ವ್ಯಾಕ್ಸಿನೇಷನ್, ಫಸ್ಟು ಅವ್ರಿಗೆ ವ್ಯಾಕ್ಸಿನೇಷನ್ನು ಹಾಕಬೇಕು ಅಂತಕ್ಕಂಥದ್ದು. ಆಮೇಲೆ ಅಲ್ಲೆಲ್ಲ ಕ್ಲೀನಿಂಗ್ ಇರ್ಬೋದು, ಸ್ಯಾನಿಟೈಸ್ ಇರ್ಬೋದು, ಮಕ್ಕಳುಗಳು ಕೇಳಿದ್ರೆ ಬಿಸಿನೀರು ಇರ್ಬೋದು, ಅದೆಲ್ಲವನ್ನು ಕೂಡ ರೆಡಿ ಮಾಡ್ಕೋಬೇಕು. ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳ ಸಮೇತ ಯಾವುದಾದ್ರು ಒಂದು ಶಾಲೆನ 23ನೇ ತಾರೀಕು ಆದಮೇಲೆ ಒಂದು ಶಾಲೆನ ನಾವು ವಿಸಿಟ್ ಮಾಡ್ತೀವಿ. ಆ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಯಾರಿಗೂ ಕೂಡ ಒಂದೇ ಒಂದು ಅಪಾದನೆ ಕೂಡ ಆಗಬಾರ್ದು. ಜೊತೆಗೆ ತಂದೆ ತಾಯಿಯರಿಗೆ ಒಂದು ಮೆಸೇಜ್ ಹೋಗಬೇಕು. ಜಿಲ್ಲಾಡಳಿತ, ಚಾಮರಾಜ ಜಿಲ್ಲಾಡಳಿತ ಎಲ್ಲ ಪ್ರಿಕಾಷನರಿ, ಕೋವಿಡ್ ಸಂಬಂಧಪಟ್ಟಂತೆ ಎಲ್ಲ ಪ್ರಿಕಾಷನರಿ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ಒಂದು ಮೆಸೇಜ್ ಹೋಗಬೇಕು. ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿ ಅಂತಕ್ಕಂಥದ್ದನ್ನು
ಶಾಲೆ ಕಾಲೇಜಿನ ಓಪನ್ ಆಗ್ತಾ ಇದೆ. ಆದರೆ ಮಕ್ಕಳಿಗೆ ಪಾಠ ಮಾಡುವುದಕ್ಕೆ ಶಿಕ್ಷಕರು ಉಪನ್ಯಾಸಕರ ಕೊರತೆ ಶುರುವಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಶಿಕ್ಷಕರ ಕೊರತೆ ಕಾಡ್ತಾ ಇದೆ. ಖಾಲಿ ಇರೋ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರು ಹಾಗೂ ಅತಿಥಿ ಉಪನ್ಯಾಸಕರನ್ನು ಸಹ ನೇಮಕ ಮಾಡಿಕೊಂಡಿಲ್ಲ. ಇದು ಮಕ್ಕಳ ಪಾಠದ ಮೇಲೆ ದೊಡ್ಡ ಹೊಡೆತ ಬೀಳೋ ಸಾಧ್ಯತೆ ಇದೆ. ಯಾಕಂದ್ರೆ ಎಸ್ಎಸ್ಎಲ್ಸಿಯಲ್ಲಿ ಎಲ್ಲಾ ಮಕ್ಕಳನ್ನ ಪಾಸ್ ಮಾಡಿರೋ ಕಾರಣ ಬಹುತೇಕರು ಸರ್ಕಾರಿ ಕಾಲೇಜಿಗೆ ದಾಖಲಾಗಲಿದ್ದಾರೆ. ಹೀಗಾಗಿ ಮಕ್ಕಳ ಸಂಖ್ಯೆ ಹೆಚ್ಚಿರೋದ್ರಿಂದ ಪಾಠ ಮಾಡುವುದಕ್ಕೆ ಶಿಕ್ಷಕರ ಕೊರತೆ ಕೂಡ ಎದುರಾಗಿದೆ. ಅಫ್ಘಾನ್ನಲ್ಲಿ ಸಿಲುಕಿದ್ದ ಇಬ್ಬರು ಕನ್ನಡಿಗರು ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. ಬಳ್ಳಾರಿ ಮೂಲದ ತನ್ವೀನ್ ದಂಪತಿ ಹಾಗೂ ಬೆಂಗಳೂರಿನ ಕಿರೇಕ್ ದೇವರ್ನಾಥ್ ದೆಹಲಿಗೆ ಆಗಮಿಸಿದ್ದಾರೆ. ಈ ಸುದ್ದಿ ತಿಳಿತಾ ಇದ್ದಂತೆ ಇಬ್ಬರ ಕುಟುಂಬಸ್ಥರು ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಸದ್ಯ ಇಬ್ಬರು ಕನ್ನಡಿಗರು ದೆಹಲಿಯಲ್ಲೇ ಇರೋದಾಗಿ ಬೆಂಗಳೂರಿನ ಅಫ್ಘಾನ್ ಹೆಲ್ಪ್ ಡೆಸ್ಕ್ ಅಧಿಕಾರಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಫ್ಘಾನಿಸ್ತಾನದಿಂದ ಮಂಗಳೂರಿಗೆ ಬಂದಿಳಿದಿರೋ ಕನ್ನಡಿಗ ಉಮೇಶ್ ಬಾರಿಯಾ ಅಲ್ಲಿನ ಪರಿಸ್ಥಿತಿಯನ್ನ ಬಿಚ್ಚಿಟ್ಟಿದ್ದಾರೆ. 10 ವರ್ಷಗಳ ಕಾಲ ಅಫ್ಘಾನಿಸ್ತಾನದಲ್ಲಿ ಅಮೆರಿಕದ ವಾಯುನೆಲೆಯಲ್ಲಿದ್ದ ಬೆಳ್ತಂಗಡಿ ಮೂಲದ ಉಮೇಶ್ ಬಾರಿಯಾ ತಾಲಿಬಾನಿಗಳ ಕುಕೃತ್ಯವನ್ನ ಕಣ್ಣಾರೆ ಕಂಡಿದ್ದಾರೆ. ಪತ್ರಿಕಾ ಕಚೇರಿಗೆ ನುಗ್ಗಿ ಇಬ್ಬರನ್ನ ತಾಲಿಬಾನಿಗಳು ಹತ್ಯೆ ಮಾಡಿದ್ರು. ಅಷ್ಟೇ ಅಲ್ಲ, ಶಿಕ್ಷಕಿಯನ್ನು ಸಹ ಗುರಿಯಾಗಿಸಿ ದಾಳಿ ಮಾಡಿದ್ರು. ತಾಲಿಬಾನಿಗಳು ಅಫ್ಘಾನಿಸ್ತಾನದ ಮಕ್ಕಳ ಮನ ಪರಿವರ್ತನೆ ಮಾಡಿದ್ದಾರೆ ಅಂತ ಅಲ್ಲಿನ ಅಸಲಿ ಕಥೆಯನ್ನ ಬಿಚ್ಚಿಟ್ಟಿದ್ದಾರೆ. ಅವರಂತೇಳಿದರೆ ತಾಲಿಬಾನ್ಗಳು ಸಣ್ಣ ಸಣ್ಣ ಮಕ್ಕಳಿಗೆ ಕೂಡ ಅವರ ಒಂದು ಈ ಹೋಲಿ ಪವರ್ ಅಂತ ಹೇಳ್ಬೋದು ನಾವು, ಅವರದ್ದು ಇದು ಹೋಲಿ ಸ್ಪಿರಿಟ್ ಅದನ್ನು ಸಣ್ಣ ಸಣ್ಣ ಮಕ್ಕಳಿಗೆ ಕೂಡ ಹಂಚಿಕೊಳ್ತಾರೆ ಅವರು. ಈಗ ಹೆಣ್ಣು ಮಕ್ಕಳು ಮೋಸ್ಟ್ ಆಗಿ ಅವರು ಶಾಲೆಗೆ ಹೋಗಲಿಕ್ಕೆ ಬಾರದು, ಅವರು ಮನೆಯಲ್ಲೇ ಇರಬೇಕು. ಮತ್ತು ಹೆಂಗಸರು ಕೂಡ ಮನೆಯಿಂದ ಹೊರಗೆ ಹೋಗಲಿಕ್ಕೆ ಬಾರದು. ಹೆಂಗಸರು ಯಾವುದೇ ಒಂದು ವಿದ್ಯಾಸಂಸ್ಥೆಯಲ್ಲಿ ಆಗಲಿ ಮತ್ತು ಬೇರೆ ಇದರಲ್ಲಿ ಕೂಡ ಅವರು ಕಾಣಿಸಿಕೊಳ್ಳಲಿಕ್ಕೆ ಬಾರದು. ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಳ್ಳಲಿಕ್ಕೆ ಬಾರದು. ಹೆಣ್ಣು ಮಕ್ಕಳನ್ನು ಜಾಸ್ತಿಯಾಗಿ ಹೆಣ್ಣು ಮಕ್ಕಳನ್ನು ಅವರು ಕರ್ಕೊಂಡು ಬಂದು ಈಗ ಕೈ ಕಡಿಯುವುದು, ಅದು ಮಾಡೋದು, ಇದು ಮಾಡೋದೆಲ್ಲ ಮಾಡ್ತಾ ಇದ್ದಾರೆ. ಮತ್ತು ಅಂದರೆ ಅವರಿಗೆ ಹೇಳುವವರು ಯಾರಿಲ್ಲ. ಈಗ ತಾಲಿಬಾನಿಗಳಿಗೆ ಯಾರಾದರೂ ಒಂದು ಈಗ USA ಆರ್ಮಿ ಇರುವಾಗ ಅವರು USA ಏನು ಹೇಳ್ತದೆ ಅದನ್ನು ಕೇಳಿಕೊಂಡಿರ್ತಿದ್ರು. ಅದು ಅಲ್ಲಿದ್ದು ಗೌರ್ಮೆಂಟ್ ಅದನ್ನು ಪಾಲಿಸ್ತಿದ್ರು. ಈಗ ತಾಲಿಬಾನ್ಗಳು ಏನಂತ ಹೇಳಿದರೆ ಅವರ ಇದನ್ನೇ ರೆಗ್ಯುಲೇಷನ್, ರೂಲ್ಸ್ ರೆಗ್ಯುಲೇಷನ್. ಬಳ್ಳಾರಿ ಜಿಲ್ಲೆಯ ಸಂಡೂರು ನಿವಾಸಿ ತನ್ವೀನ್ ಬಳ್ಳಾರಿ ಹಾಗೂ ಪತಿ ಸೈಯದ್ ಜಲಾಲ್ ದೆಹಲಿಗೆ ಬಂದಿದ್ದಾರೆ. ಕಳೆದ 4 ವರ್ಷಗಳ ಹಿಂದೆ ಅಫ್ಘಾನಿಸ್ತಾನದ ಸೈಯದ್ ಜಲಾಲ್ ಜೊತೆ ತನ್ವೀನ್ ಅವರ ಮದುವೆಯಾಗಿತ್ತು. ಈಗ ಇಬ್ಬರನ್ನೂ ರಕ್ಷಣೆ ಮಾಡಿದ ಭಾರತೀಯ ರಾಯಭಾರ ಕಚೇರಿ ಇವತ್ತು ಮುಂಜಾನೆ ಅವರು ದೆಹಲಿಗೆ ಬರುವ ವ್ಯವಸ್ಥೆಯನ್ನ ಮಾಡಿಕೊಟ್ಟಿತ್ತು. ದೆಹಲಿಯಿಂದ ಬೆಂಗಳೂರಿನ ಕಡೆಗೆ ಪ್ರಯಾಣ ಬೆಳೆಸಿರುವ ದಂಪತಿ ನಾಳೆ ಬಳ್ಳಾರಿ ಜಿಲ್ಲೆಯ ಸಂಡೂರಿಗೆ ಬರಲಿದ್ದಾರೆ. ಲವ್ ಮಾಡಿ ಇಬ್ಬರು ಮದುವೆಯಾಗಿದ್ರು. ಇಬ್ಬರು ಅಫ್ಘಾನಿಸ್ತಾನದಲ್ಲಿ ಕೆಲಸ ಮಾಡ್ತಾ ಇದ್ರು.